ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಸ್ವಾಗತ. ಲೋಟಕ್ಕೆ ಬಾಳೆ ಎಲೆ ಸುತ್ತಿ ಮಾಡಿದಂತಹ ಕೊಟ್ಟಿಗೆ ಇದು. ಕಡ್ಬೂಸ ಅಂತಾರೆ ಇದಕ್ಕೆ. ಬಾಳೆ ಎಲೆಯ ಪರಿಮಳದೊಟ್ಟಿಗೆ ಇದು ತುಂಬ ರುಚಿ ಸಹ ಆಗ್ತದೆ. ಮತ್ತು ಈ ರೀತಿ ಮಾಡಿ ನೋಡಿ, ಇದು ತುಂಬ ಸಾಫ್ಟಾಗಿ ಬರ್ತದೆ. ಹಾಗಾದರೆ ಈ ಕೊಟ್ಟಿಗೆಯನ್ನು ನಾನು ಹೇಗೆ ಮಾಡಿದ್ದೇನೆಂದು ನೋಡುವ. ಏನೇನು ಸಾಮಾನು ಹಾಕಿದ್ದೇನೆ ನೋಡುವ. ಅರ್ಧ ಲೋಟದಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ವಾಶ್ ಮಾಡಿ 2-3 ಸಲ 4 ಗಂಟೆ ನೆನೆಯಲು ಹಾಕಿದ್ದೇನೆ. ಇದು ನೋಡಿ ಇಡ್ಲಿ ಅಕ್ಕಿ, ಇದಕ್ಕೆ ಅರೆ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತಾರೆ. ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದು 4 ಗಂಟೆ ನೆನೆ ಹಾಕಿದ್ದೇನೆ ನಾನು. ಚೆನ್ನಾಗಿ ಈಗ ನೆಂದಿದೆ ಇದು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ಅವರ ಹಾಗಿದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಉದ್ದಿನಬೇಳೆ. ಈಗ ನಾನು ಇದನ್ನು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಈಗ ನುಣ್ಣಗೆ ರುಬ್ಬಬೇಕು ನಾವೀಗ. ಉದ್ದಿನಬೇಳೆ ತುಂಬ ನುಣ್ಣಗಾಗಬೇಕಿದು. ನೋಡಿ ಈಗ ಇದು ನುಣ್ಣಗಾಗಿದೆ, ರೆಡಿಯಾಗಿದೆ. ಇದನ್ನು ನಾನೊಂದು ಅಗಲದ ಪಾತ್ರೆಗೆ ತೆಗಿತಾ ಇದ್ದೇನೆ. ನೋಡಿ ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ನೋಡಿ ನೆನೆದ ಅಕ್ಕಿಯನ್ನು ನಾನು ಗ್ರೈಂಡರಿಗೆ ಹಾಕಿದೆ. ಇದಕ್ಕೀಗ ನಾನು 1 ಕಪ್ಪಿನಷ್ಟು ಕುಚ್ಚಲಕ್ಕಿಯ ಅನ್ನ ಹಾಕ್ತಾ ಇದ್ದೇನೆ. ಕುಚ್ಚಲಕ್ಕಿ ಅನ್ನ ಇಲ್ಲ ಅಂದರೆ ಬೆಳ್ತಿಗೆ ಅನ್ನ ಸಹ ಆಗ್ತದೆ ನೋಡಿ. ಮತ್ತು ರುಚಿಗೆ ಉಪ್ಪು ಹಾಕಿದ್ದೇನೆ. ಇದನ್ನೀಗ ನಾವು ರವೆಯಷ್ಟಾಗುವವರೆಗೆ ರುಬ್ಬಿದರೆ ಸಾಕು. ತುಂಬ ನುಣ್ಣಗಾಗೋದು ಬೇಡ. ರವೆ ಹೇಗಿರ್ತದೆ ನೋಡಿ ಆ ರೀತಿ ಮಾಡಿದರೆ ಆಯಿತು. ನೋಡಿ ಈಗ ಹಿಟ್ಟನ್ನು ನಾನು ಗ್ರೈಂಡರಿಂದ ತೆಗೆದಿದ್ದೇನೆ, 2 ಸಹ. ಚೆನ್ನಾಗಿ ಈಗ ಇದನ್ನು ಕಲಸಿ ಇಡಬೇಕು ನಾವು. ಈ ರೀತಿ ತುಂಬ ಹೊತ್ತು ಮಾಡಿದರೆ ಹಿಟ್ಟು ಚೆನ್ನಾಗಿ ಒದಗಿ ಬರ್ತದೆ ನಮಗೆ. ರಾತ್ರಿ ಇಡೀ ಫರ್ಮೆಂಟ್ ಆಗಲಿಕ್ಕೆ ಇಟ್ಟು ಬೆಳಿಗ್ಗೆಗೆ ನೋಡಿ ಈಗ ಹಿಟ್ಟು ಅರ್ಧದಷ್ಟು ಇದೆ ಇದರಲ್ಲಿ. ಇದಕ್ಕೆ ನಾನೀಗ ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಫರ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಒಳ್ಳೆಯದಾಗ್ತದೆ ಇದು. ಪ್ರತಿ ಹಿಟ್ಟಿಗೂ ನಾನು ಸಕ್ಕರೆ ಸ್ವಲ್ಪ ಹಾಕ್ತೇನೆ. ನೋಡಿ ಮುಚ್ಚಿಟ್ಟಿದ್ದೇನೆ ಈಗ ರಾತ್ರಿ. ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಅಗಲ ಪಾತ್ರೆಯಲ್ಲಿಟ್ಟರೆ ಚೆನ್ನಾಗಿ ಹಿಟ್ಟು ಒದಗಿ ಬರ್ತದೆ ನಮಗೆ. ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ ಬಾಳೆ ಎಲೆ. ಇದನ್ನು ಲೋಟದ ಎಷ್ಟು ಉದ್ದ ಉಂಟು ನೋಡಿ ಅಷ್ಟು ಕತ್ತರಿಸಿ ನೋಡಿ ಈ ರೀತಿ ಇಟ್ಟರೆ ಆಯಿತು. ಬೇರೆ ಏನು ಮಾಡುವ ಅಗತ್ಯ ಇಲ್ಲ. ನೋಡಿ ಹಿಟ್ಟನ್ನು ಸ್ವಲ್ಪ ಮೇಲಿನಿಂದ ತಿರುಗಿಸಿದ್ರೆ ಸಾಕು, ತುಂಬ ತಿರುಗಿಸಬೇಕಾಗಿಲ್ಲ. ನಾನು ಜಾಸ್ತಿ ಹಿಟ್ಟು ಮಾಡಿದ್ದೇನೆ, ಹಾಗೆ 2 ಪಾತ್ರೆಗೆ ಹಾಕಿಟ್ಟಿದ್ದೇನೆ ಇದರಲ್ಲಿ. ನೋಡಿ ಅರ್ಧ ಹಿಟ್ಟು ಒಂದು ಅಗಲ ಬಾಯಿಯ ಪಾತ್ರೆಯಲ್ಲಿ, ಇನ್ನೊಂದು ಹಿಟ್ಟು ಇದರಲ್ಲಿ. ಈಗ ನಾನು ಇದನ್ನು ಲೋಟಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಕಡುಬು ಬೇಯುವ ಪಾತ್ರೆ ಉಂಟು ನೋಡಿ, ಅದನ್ನು ನಾನೀಗ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ನೋಡಿ 3/4ರಷ್ಟು ಇದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಎಲ್ಲ ಲೋಟಕ್ಕೆ ಸಹ ನಾನೀಗ ಹಿಟ್ಟನ್ನು ಹಾಕಿದ್ದೇನೆ. ನೋಡಿ ಎಲ್ಲ ಇಡ್ತಾ ಇದ್ದೇನೆ. ಇದನ್ನು ಅರ್ಧ ಗಂಟೆ ನಾವೀಗ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಇಟ್ಟು ನಂತರ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸಬೇಕಾಗ್ತದೆ. ಅರ್ಧ ಗಂಟೆಯಲ್ಲಿ ಸಾಧಾರಣ ಕಡುಬು ಬೆಂದಿರ್ತದೆ. ಒಂದು ಬಟ್ಟೆಯ ಸಹಾಯದಿಂದ ಈಗ ನಾನು ಬಿಸಿ ಬಿಸಿ ಕಡುಬನ್ನು ನೋಡಿ ತೆಗಿತಾ ಇದ್ದೇನೆ. ನೋಡಿ ಎಲ್ಲ ತೆಗೆದು ಹೊರಗೆ ಇಟ್ಟ ಮೇಲೆ ನಾನು ಬಟ್ಟೆಯಲ್ಲಿ ಲೋಟವನ್ನು ಹಿಡಿದು ನೋಡಿ ಹೇಗೆ ಬಿಸಿ ಬಿಸಿಯನ್ನೇ ತೆಗೆದು ಇಟ್ಟಿದ್ದೇನೆ ನೋಡಿ. ಈಗ ಪುನಃ ಅದೇ ಲೋಟಕ್ಕೆ ಎಲೆಯನ್ನು ಸುತ್ತಿ ಕಡುಬು ಮಾಡ್ಬೋದು ನಾವು. ಕೊಟ್ಟಿಗೆ, ನಾವು ಮಂಗಳೂರಲ್ಲಿ ಕೊಟ್ಟಿಗೆ ಅಂತ ಹೇಳ್ತೇವೆ, ಬಾರದಿರತ ಅಡ್ಡೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಉಬ್ಬಿ ಬಂದಿದೆ ಇಡ್ಲಿ. ತುಂಬ ಸಾಫ್ಟಾಗಿ ಬರ್ತದೆ ಅನ್ನ ಹಾಕೋದ್ರಿಂದ. ನೋಡಿ ಒಂಚೂರು ಎಲೆಯಲ್ಲಿ ಇದು ಈಗ ಬಿಸಿ ಬಿಸಿ ಉಂಟು, ನನಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ಎಲೆದು. ನೋಡಿ ಎಲೆಯಲ್ಲೇನು ತುಂಬ ಅಂಟಿ ಹಿಡ್ದಿಲ್ಲ. ನಾನು ತೆಂಗಿನ ಹಾಲಿಗೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಹೋಳು ತೆಂಗಿನಕಾಯಿ ನೋಡಿ, ಅರ್ಧ ಭಾಗದಷ್ಟು ಅದನ್ನು ನಾನು ತುರಿತಾ ಇದ್ದೇನೆ. ನೋಡಿ ತುರಿದು ಮಿಕ್ಸಿಗೆ ಹಾಕಿದೆ ನಾನು. ತೆಂಗಿನ ಹಾಲು ಇದಕ್ಕೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಹೆಚ್ಚಾಗಿ ಹಬ್ಬದ ದಿನಗಳಲ್ಲಿ ನಾವು ತೆಂಗಿನ ಹಾಲು ಮಾಡಿಯೇ ಕೊಟ್ಟಿಗೆ ಮಾಡೋದು. ನೋಡಿ ಒಂದು ಮಿಕ್ಸಿಯಲ್ಲಿ 3/4 ಭಾಗದ ತೆಂಗಿನ ತುರಿ ಆಗಿದೆ ನೋಡಿ. ಫ್ರೆಶ್ ತೆಂಗಿನ ತುರಿ ಆದರೆ ಒಳ್ಳೆಯದಾಗ್ತದೆ ಇದು ಹಾಲಿಗೆ. ನೋಡಿ ಮೊದಲನೇ ಬಾರಿ ಈಗ ನಾನು 1 ಗ್ಲಾಸ್ನಷ್ಟು ನೀರು ಹಾಕ್ತೇನೆ ಇದಕ್ಕೆ. ಯಾಕಂದರೆ ದಪ್ಪ ಹಾಲು ಬೇಕು ಇದಕ್ಕೆ, ಅದು ಮಾಡಲಿಕ್ಕೆ ನಮಗೆ, ಅದಕ್ಕೋಸ್ಕರ. ನೋಡಿ ಮಿಕ್ಸಿಯಲ್ಲಿ ಮೊದಲನೇ ಬಾರಿಯ ಹಾಲನ್ನು ಈಗ ನಾನು ರುಬ್ತಾ ಇದ್ದೇನೆ. ನೋಡಿ ಈಗ ಸ್ಟ್ರೈನ್ ಮಾಡುವ. ಇದು ಮೊದಲನೇ ಬಾರಿ ಸಿಕ್ಕಿದ ಹಾಲು ನೋಡಿ. ಈ ರೀತಿ ಸ್ಟ್ರೈನರಲ್ಲಿ
ತೆಗೆದ್ರೆ ಮೊದಲನೇ ಹಾಲು ರೆಡಿಯಾಗಿ ಬಂತು. ಈಗ ಪುನಃ ನಾನು ಹಿಂಡಿ ಅದನ್ನು ಜಾರಿಗೆ ಹಾಕ್ತಾಯಿದ್ದೇನೆ ಮಿಕ್ಸರಿದ್ದು. ಎರಡನೇ ಬಾರಿ ಈಗ ಹಾಲು ತೆಗಿಲಿಕ್ಕೆ ಉಂಟು ಅದರಲ್ಲಿ. ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಈಗ ಎರಡನೇ ಬಾರಿಗೆ ಇನ್ನೊಂದು ಲೋಟ ನೀರು ಹಾಕಿದ್ದೇನೆ ನಾನು. ನನಗೆ ಒಂದು 4 ಗ್ಲಾಸಿನಷ್ಟು ಹಾಲು ಬೇಕಾಗ್ತದೆ. ಹಾಗಾಗಿ ಇದನ್ನು ನೋಡಿ ಎರಡನೇ ಬಾರಿ ರುಬ್ತಾ ಇದ್ದೇನೆ ಈಗ ಮಿಕ್ಸಿಯಲ್ಲಿ. ಪುನಃ ಮೊದಲನೇ ಬಾರಿ ತೆಗೆದ ಹಾಲಿಗೆ ನಾನು ಇದನ್ನು ಹಾಕ್ತಾ ಇದ್ದೇನೆ. ನೋಡಿ, ಅದರೊಟ್ಟಿಗೆ ಸ್ಟ್ರೈನ್ ಮಾಡ್ತಾ ಇದ್ದೇನೆ. ನೋಡಿ, ಮೊದಲನೇ ಬಾರಿ ಹಾಲಿನೊಟ್ಟಿಗೆ ಈಗ ಎರಡನೇ ಬಾರಿ ಹಾಲು ಸಹ ಹಾಕಿದ್ದೇನೆ ನಾನು. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ಈ ತೆಂಗಿನ ಹಾಲಿನೊಟ್ಟಿಗೆ ಇಡ್ಲಿ ಆಗಲಿ, ಕೊಟ್ಟಿಗೆ, ಮೂಡೆ ಇಂಥದ್ದೆಲ್ಲ ಭಾರಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಹೆಚ್ಚಾಗಿ ಹಬ್ಬದ ದಿನಗಳಲ್ಲಿ ನಾವೆಲ್ಲರೂ ಮಂಗಳೂರಿನವರು ಹೆಚ್ಚಾಗಿ ಮಾಡ್ತೇವೆ ಇದು ತೆಂಗಿನಕಾಯಿ ಹಾಲಿನೊಟ್ಟಿಗೆ. ಕೆಲವರು ಹಾಲು ಕುದಿಸದೆ ಮಾಡ್ತಾರೆ, ಕೆಲವರು ಸ್ವಲ್ಪ ಬಿಸಿ ಮಾಡಿ ಅದನ್ನು ಉಪಯೋಗಿಸ್ತಾರೆ. ನೋಡಿ, ನಾನೀಗ ಸ್ವಲ್ಪ ಸಿಹಿಗೆ ಅಂತ ಬೆಲ್ಲ ಹಾಕ್ತಾ ಇದ್ದೇನೆ, 1/4 ಕಪ್ಪಿನಷ್ಟು. ನೋಡಿ ಫ್ರೆಂಡ್ಸ್, ಇದನ್ನೀಗ ಮೀಡಿಯಮ್ ಉರಿಯಲ್ಲಿ ನಾನು ಸ್ವಲ್ಪ ಬಿಸಿ, ಜಾಸ್ತಿ ಅಲ್ಲ, ಒಂದು ಉಗುರು ಬಿಸಿ ಅಂತೀವಲ್ಲ ಅಷ್ಟು ಬಿಸಿ ಆದರೆ ಸಾಕು. ಜಾಸ್ತಿ ಬಿಸಿ ಆದರೂ ಅದು ಹಾಲು ಒಡಿತದೆ ಮತ್ತು ರುಚಿ ಸಹ ಇರುವುದಿಲ್ಲ ಅದು. ಒಂದು 4 ಏಲಕ್ಕಿಯನ್ನೀಗ ನಾನು ಜಜ್ಜಿ ಇದು ಹಾಲಿಗೆ ಹಾಕ್ತಾ ಇದ್ದೇನೆ. ನೋಡಿ, ಪರಿಮಳಕ್ಕೆ ಒಳ್ಳೆಯದಾಗ್ತದೆ ಇದು. ಹಾಲು ದಪ್ಪ ಇದ್ದಷ್ಟು ರುಚಿ ಜಾಸ್ತಿ. ನೋಡಿ, ಏಲಕ್ಕಿ ಪುಡಿ ಹಾಕಿದೆ ನಾನೀಗ. ನೋಡಿ ಫ್ರೆಂಡ್ಸ್, ಈಗ ಈ ಕೊಟ್ಟಿಗೆ ಉಂಟು ನೋಡಿ, ನಮ್ಮದು ತಣ್ಣಗಾಗಿದೆ. ನಾನು ತೆಗಿತಾ ಇದ್ದೇನೆ. ನೋಡಿ, ಎಲೆಗೆ ಒಂದು ಚೂರು ಅಂಟದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇಷ್ಟು ಸಾಫ್ಟಾಗಿದೆ ನೋಡಿ, ತುಂಬ ಸಾಫ್ಟಾಗಿದೆ. ತಿನ್ನಲಿಕ್ಕೂ ಇದು ಒಳ್ಳೆಯದಾಗ್ತದೆ. ನೋಡಿ, ತೆಂಗಿನ ಹಾಲು ರೆಡಿ ಇದೆ. ಇದಕ್ಕೆ ನಾನೀಗ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸಿಹಿ ಇದ್ದರೆ ಅಂತೂ ತೆಂಗಿನ ಹಾಲು ಈ ತಿಂಡಿಗೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ಎಷ್ಟು ಸಾಫ್ಟ್ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.